गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳಲ್ಲಿ ಈ ವಾರದ ಭವಿಷ್ಯ ತಿಳಿದುಕೊಳ್ಳುವಂತಹ ದ್ವಾದಶ ರಾಶಿಗಳ ಮೂರನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಮೂರನೇ ವಾರದ ಭವಿಷ್ಯದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಒಂದು, ಮಿಥುನ ರಾಶಿಯವರಿಗೆ ಈ ವಾರ ಕೆಲಸದಲ್ಲಿ ಒಂದಿಷ್ಟು ಬಿಜಿ ಶೆಡ್ಯೂಲನ್ನು ತೋರಿಸ್ತಾ ಇದೆ. ಅಂದರೆ ಇಷ್ಟು ದಿನ ನಾವು ನಿಧಾನಗತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಈ ವಾರ ಅಧಿಕವಾಗಿ ಕೆಲಸ ಬರ್ತಾ ಇರೋದರಿಂದ ಸ್ವಲ್ಪ ಆತುರ ಜಾಸ್ತಿ ಆಗುತ್ತೆ. ಬೇಗ ಮುಗಿಸೋಣ, ಬೇಗ ಆ ಒಂದು ರಿಸಲ್ಟನ್ನು ತೆಗೆದುಕೊಳ್ಳೋಣ, ಬೇಗ ರೆಡಿಯಾಗಿ ಬೇಗ ಮುಗಿಸುವಂಥದ್ದು. ಈಗ ಹೇಗೆ ಬೇಗ ಮಲ್ಕೊಂಡು ಬೇಗ ಏಳಬೇಕು, ಹಾಗೆ ನೀವು ವೇಗದ ಕೆಲಸ ಬೇಗ ಮುಗಿಸಿ ಇನ್ನೊಂದು ಕೆಲಸವನ್ನು ತೆಗೆದುಕೊಳ್ಳುವಂಥ ಸಿದ್ಧಾಂತದಲ್ಲಿ ನೀವು ಸಿದ್ಧತೆಗೊಳ್ತಾ ಇದ್ದೀರಾ. ಈ ವಾರ ಒಂದಿಷ್ಟು ಚೇತರಿಕೆ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಕೆಲಸಗಳಲ್ಲಿ, ಅಂದರೆ ನವೀನ ರೀತಿಯಲ್ಲಿ ಇರುತ್ತೆ. ತುಂಬ ಮುತುವರ್ಜಿ ವಹಿಸ್ಕೊಳ್ತೀರಾ. ನಿಮ್ಮದೇ ಆದಂಥ ರೆಸ್ಪಾನ್ಸಿಬಲ್ ಕಾಂಟ್ರಿಬ್ಯೂಷನ್ ಅಂತಿರಲ್ಲ, ಅದು ತುಂಬ ಹೇರಳವಾಗಿ ಮನಸ್ಪೂರ್ವಕವಾಗಿ ಬರುವಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ವೇಗ ಸಿಗುವಂಥದ್ದಾಗತ್ತೆ. ಎಲ್ಲಿ ಮನಸ್ಸು ಇರುತ್ತೋ ಅಲ್ಲಿ ಕೆಲಸ ಕಾರ್ಯಗಳು ಸುಲಲಿತವಾಗಿ ಮುಗಿಯುವಂಥದ್ದಾಗತ್ತೆ ಮತ್ತು ಜಯಪ್ರದವಾಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು, ನಿಮಗೆ ಕೆಲಸದಲ್ಲಿ ಉತ್ಸಾಹ ಅಥವಾ ಇಂಟ್ರೆಸ್ಟು ಅದು ನಿಮಗೆ ಸಿಗ್ತಾ ಇರೋದ್ರಿಂದ ಆ ಕೆಲಸ ಎಷ್ಟೇ ಕಠಿಣ ಸವಾಲ ರೀತಿಯಂತ ಕೂಡಿದ್ರೂ ಹೂವಿನ ರೀತಿಯಲ್ಲಿ ನೀವು ಕೆಲಸವನ್ನು ನಿಭಾಯಿಸಿ ಯಶಸ್ವಿ ಆಗ್ತೀರಾ. ಅಂದರೆ ಅದರ ಕೀ ನಿಮ್ಮ ಹತ್ರನೇ ಇದೆ. ಅದರ ಲಾಕ್ ಎಂಥದೇ ಇರಲಿ, ದೊಡ್ಡದೇ ಇರಲಿ, ಸಣ್ಣದೇ ಇರಲಿ, ಮೀಡಿಯಮ್ ಇರಲಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏಕೆಂದರೆ ಅದಕ್ಕೆ ಬೇಕಾಗಿರತಕ್ಕಂಥ ಕೀ ಇದೆಯಲ್ಲ, ಅದು ನಿಮ್ಮ ಹತ್ರ ಇದೆ. ಹಾಗಾಗಿ ಆ ಕೆಲಸದ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ಜ್ಞಾನದ ಭಂಡಾರ ನಿಮ್ಮ ಜೊತೆ ಸೇರಿಕೊಂಡಿದೆ. ಹೀಗಾಗಿ ಈ ವಾರ ಬರ್ತಕ್ಕಂತಹ ಕೆಲಸಗಳಿದೆಯಲ್ಲ, ಅದು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿ ಆ ಒಂದು ವ್ಯಕ್ತಿಯಿಂದ ನಿಮಗೆ ಶಭಾಷ ಸಿಗುವಂಥದ್ದಾಗುತ್ತೆ. ಯಾರು ನಿಮಗೆ ಕೆಲಸ ಕೊಟ್ಟಿರ್ತಾರಲ್ಲ ನಿಭಾಯಿಸಲಿಕ್ಕೆ, ಅಥವಾ ನಿಮಗೆ ರೆಸ್ಪಾನ್ಸಿಬಲ್ ಅಂತ ಕೊಟ್ಟಿರ್ತಾರಲ್ಲ, ಆ ವ್ಯಕ್ತಿ ತುಂಬ ನಿಮ್ಮನ್ನು ಮೆಚ್ಚಿ ಹೊಗಳುತ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಅಪ್ಪ, ತಂದೆ, ಗುರುರಾಯ ಅಂತ ಕಣ್ಣು ತೆಗೆದೆ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ, ಅಥವಾ ನೀವು ನಂಬಿರತಕ್ಕಂಥ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಕೆಲಸದ ಜೊತೆಗೆ, ಅಂದರೆ ಈ ಒಂದು ಕೆಲಸ ನೀವು ಇಚ್ಛಾಪೂರ್ವಕವಾಗಿ ಮಾಡಿಬಿಟ್ಟಿರ್ತೀರ, ಆ ವ್ಯಕ್ತಿಗೆ ತುಂಬ ಇಷ್ಟ ಆಗೋಗ್ಬಿಡುತ್ತೆ, ವಿತಿನ್ ಡೆಡ್ಲೈನಲ್ಲಿ ಮುಗಿಸ್ಬಿಟ್ಟಿರ್ತೀರ, ಹಾಗೂ ತುಂಬ ಕಠಿಣವಾದ ಕೆಲಸ ನೀವು ಕೆಲವೇ ದಿನಗಳಲ್ಲಿ ಅವರಿಗೆ ಮಾಡಿಕೊಟ್ಬಿಟ್ಟಿರ್ತೀರಲ್ಲ, ಅಥವಾ ಕೆಲವೇ ಗಂಟೆಗಳಲ್ಲಿ ಮಾಡಿಕೊಟ್ಟಿರ್ತೀರಲ್ಲ, ಆ ವ್ಯಕ್ತಿಗೆ ಸಂತೋಷಕ್ಕೆ ಸಮಯ ಸಾಲದು, ಅಷ್ಟು ನಿಮ್ಮನ್ನು ಹೊಗಳಿ ತುಂಬ ಆತ್ಮೀಯತೆ ಅಂತ ಅವರು ಮಾತಾಡಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಏನಾಗುತ್ತೆ, ಇನ್ನೂ ಒಂದಿಷ್ಟು ಜವಾಬ್ದಾರಿಗಳು ಅಥವಾ ಇನ್ನೂ ಒಂದಿಷ್ಟು ಕೆಲಸಗಳು ನಿಮಗೆ ಬರಲು ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಹೇಳಿರೋದು ಈ ವಾರ ಬಿಜಿ ಶೆಡ್ಯೂಲ್. ಅಂದರೆ ನೀವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ, ಅದು ಹೊಸ ಕೆಲಸ, ಹಳೆಯ ಕೆಲಸ, ಮಧ್ಯಮ ಕೆಲಸ ಅಥವಾ ಹೋದ ವರ್ಷದ ಕೆಲಸ ಯಾವುದೇ ಇರಲಿ, ಈ ವಾರ ಅದಕ್ಕೆ ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ತೀರಾ. ಅದರ ಒಳಗಡೆ ಮುಗಿಲೇಬೇಕು. ಹಗಲು ರಾತ್ರಿ ಅನ್ನೋದೇ ಅದರ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಏನು ರೂಪ ಕೊಡುವಂಥರಾಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ವಾರದ ಕೆಲಸಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇದನ್ನೇ ಕಂಟಿನ್ಯೂ ಮಾಡಿ ಮಿಥುನ ರಾಶಿಯವರಿಗೆ ತುಂಬ ಏಳಿಗೆ ಮುಂದಿನ ದಿನಗಳಂತ ಸಿಗುವಂಥದ್ದಾಗುತ್ತೆ. ನಾವು ಹೇಳಿದ್ದೀವಿ 19ರ ನಂತರ ತುಂಬ ಯೋಗಗಳು ನಿಮಗೆ ಕೂಡಿ ಬರುವಂಥದ್ದಾಗುತ್ತೆ ಅಂತ. ಖಂಡಿತವಾಗಿಯೂ ಅದಕ್ಕೆ ಬುನಾದಿ ಅಂದರೆ ಇದೆ. ಅಂದರೆ ನೀವು ಇಲ್ಲಿ ಕೆಲಸ ಎಷ್ಟು ಇಚ್ಛಾಶಕ್ತಿಗೆ ಅನುಗುಣವಾಗಿ ಮಾಡ್ತೀರೋ ಅಷ್ಟು ನಿಮಗೆ ಮುಂದಿನ ಬರ್ತಕ್ಕಂತಹ ದಿನಗಳು ಶುಭಪ್ರದವಾಗಿರುತ್ತೆ. ಏಕೆಂದರೆ ಮಿಥುನ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ತುಂಬ ಚೇತರಿಕೆ ಕಂಡಿದೆ. ಎಷ್ಟೋ ಸಮಸ್ಯೆಗಳು ಬಗೆಹರಿತಾನೇ ಇದೆ. ಒಂದಲ್ಲ ಒಂದು ಹಂತದಲ್ಲಿ ಯಾರದೋ ಸಹಾಯದ ಮುಖಾಂತರ ಅಥವಾ ನಿಮ್ಮದೇ ವೈಯಕ್ತಿಕ ಹಿತಾಸಕ್ತಿ ಮುತುವರ್ಜಿಯಿಂದ
ಕೆಲಸಗಳು ನೀವು ಬಗೆಹರಿಸ್ತಾ ಇದ್ದೀರಾ. ಕೆಲವು ಕಡೆ ನೀವೇ ತ್ಯಾಗ ಮಾಡ್ಕೊಳ್ತಾ ಇದ್ದೀರಾ. ಹೋಗಲಿ ಬಿಡು, ಸರಿ ಆಯಿತು ಅಂತ ಮಾಡಿಕೊಂಡು ಆ ಒಂದು ಕೆಲಸಕ್ಕೆ ವೇಗವನ್ನು ಕೊಡ್ತಾ ಇದ್ದೀರಾ. ಇದೆಲ್ಲವೂ ನಿಮ್ಮ ಕಡೆಯಿಂದಲೂ ಆಗ್ತಾ ಇದೆ. ಅದಕ್ಕೆ ದೈವಿಕ ಕೃಪೆ ನಿಮಗೆ ಜಾಸ್ತಿ ಸಿಗ್ತಾ ಇದೆ. ದೇವರ ಅನುಗ್ರಹ ಇರೋದರಿಂದಲೇ ನೀವು ಆ ಎಲ್ಲ ಶಕ್ತಿಯನ್ನು ಪಡೆದುಕೊಳ್ಳುವಂಥರಾಗ್ತಾ ಇದ್ದೀರಾ. ಅದೇ ರೀತಿ ಈ ವಾರ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಇದೆ. ಈ ಒಂದು ದಿನ ಉತ್ತರ ಆರಾಧನೆ, ನಾಳೆಯ ದಿನ ಮಧ್ಯಾರಾಧನೆ ಇರುತ್ತೆ. ಅದೇ ರೀತಿ ಪೂರ್ವ ಆರಾಧನೆ. ಈ ವಾರ ಆದಷ್ಟು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಬೆಳಗ್ಗೆ ಆದರೆ ಬೆಳಿಗ್ಗೆ, ಮಧ್ಯಾಹ್ನ ಆದರೆ ಮಧ್ಯಾಹ್ನ, ಸಾಯಂಕಾಲ ಆದರೆ ಸಾಯಂಕಾಲ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ರಾಶಿಗೆ ಅಧಿಪತಿ ಬುಧ. ಸೊ ಬುಧ ಅಂದ್ರೇ ನಾಲೆಜ್ ಯಾರು ಕೊಡ್ತಾರೆ? ಗುರುಗಳು ಕೊಡ್ತಾರೆ. ಹಾಗಾಗಿ ಗುರುಗಳನ್ನು ಮರಿಬೇಡಿ. ಈ ವಾರ ನೀವು ಎಲ್ಲೇ ಇರಿ, ನಿಮ್ಮ ಮನೆ ಹತ್ತಿರದಲ್ಲಿ ಇರ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯೇ ಮಂತ್ರಾಲಯ. ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂತಹ ಮಠಗಳಿಗೆ ಹೋಗಿ ಯಥಾಭಕ್ತಿ ಯಥಾಶಕ್ತಿ ಪ್ರದಕ್ಷಿಣೆ ಹಾಕಿ ಹಾಗೂ ಕಾಣಿಕೆಯನ್ನು ಸಲ್ಲಿಸಿ, ಗುರುಗಳಿಗೆ ಏನು ಕೊಡಬೇಕು ಅಂದ್ಕೊಂಡಿರೋ ಅದನ್ನು ಸಲ್ಲಿಸಿ. ಯಾಕಂದರೆ ಒಂದು ಹೊತ್ತದ ಊಟ ಈ ಗುರುಗಳು ನಮಗೆ ಕರುಣೆಯನ್ನು ತೋರಿಸಿದ್ದಾರೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಿ. ನಿಮಗೆ ಅನೇಕ ರೀತಿಯ ಲಾಭಗಳು ಮತ್ತು ಅನೇಕ ರೀತಿಯ ಒಂದಿಷ್ಟು ಅನುಕೂಲತೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಬರುವಂಥದ್ದಾಗತ್ತೆ ನಿಮಗೆ ಕೆಲಸದಲ್ಲಿ. ಅಂದರೆ ಒಂದಿಷ್ಟು ವೇಗ ಸಿಗೋದಲ್ಲದೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಲೀಡರ್ ಕ್ವಾಲಿಟಿ ನಿಮ್ಮಲ್ಲಿ ಇರೋದರಿಂದ ನೀವು ಇದನ್ನು ನಿಭಾಯಿಸಿ ಅಂತ ಪ್ರೆಷರ್ ಅನ್ನೋದಕ್ಕಿಂತ ಫೋಕಸ್ ಹಾಕಿ ಕೊಡುವಂಥದ್ದಾಗುತ್ತೆ. ಅಂದರೆ ಇವರು ಈ ಕಂಪ್ನಿಗೆ ತುಂಬ ನಂಬಿಕಸ್ಥ ವ್ಯಕ್ತಿ ಅಥವಾ ಈ ಒಂದು ಕೆಲಸಕ್ಕೆ ಇವನೇ ಕರೆಕ್ಟಾದ ವ್ಯಕ್ತಿ ಅಂತ ತುಂಬ ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ನಿಮಗೆ ಕೊಡುವಂಥವ್ರ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಈ ಒಂದು ವಾರ ನಿಮಗೆ ಆದಷ್ಟು ಕೆಲಸದಲ್ಲಿ ಮಾತ್ರ ತುಂಬ ಜಯ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಗುರುವಾರ ಶುಕ್ರವಾರ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಯಾಕೆಂದರೆ ಸೋಮವಾರದಿಂದ ಕೆಲಸದ ಒತ್ತಡ, ನಿದ್ರೆ ಇಲ್ಲದೆ ಆ ಒಂದು ಕೆಲಸದಲ್ಲಿ ಭಾಗಿಯಾಗ್ಬೋದು, ಊಟವಿಲ್ಲದೆ ಆ ಕೆಲಸದಲ್ಲಿ ಭಾಗಿಯಾಗ್ತಾ ಇರೋದರಿಂದ ಸ್ವಲ್ಪ ಇಲ್ಲೇನಾಗುತ್ತೆ, ಗುರುವಾರ ಶುಕ್ರವಾರ ಎಲ್ಲೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನಾವು ಹೇಳೋದಿಷ್ಟೇ, ನಿಮ್ದು ಎಷ್ಟೇ ಕೆಲಸ ಇರಲಿ, ನೀವು ಯಾವ ಸಮಯದಲ್ಲಿ ನಿತ್ಯ ಊಟ ಮಾಡ್ತಿದ್ದೀರಾ, ಅಟ್ಲೀಸ್ಟ್ ಒಂದು 10 ಮಿನಿಟ್ಸು ಫ್ರೀ ಮಾಡಿಕೊಂಡು ಊಟ ಮಾಡಿ ಅಥವಾ ತಿಂಡಿ ತಿನ್ನಿ. ಇದರಿಂದ ಗ್ಯಾಸ್ಟ್ರಿಕ್ ಆಗಿರಲಿ, ಮತ್ತೊಂದಾಗಿರಲಿ, ಅಥವಾ ನಿಮಗೆ ಗುರುವಾರ ಶುಕ್ರವಾರ ಬರ್ತಕ್ಕಂತಹ ಈ ಅನಾರೋಗ್ಯದ ಸಮಸ್ಯೆ ಕಡಿಮೆ ಮಾಡುವಂಥದ್ದಾಗತ್ತೆ ಪ್ರಮಾಣ ಅಂತಲೇ ಹೇಳ್ಬೋದು. ಆದರೂ ಸ್ವಲ್ಪ ಈ ಗುರುವಾರ ಶುಕ್ರವಾರ ಸ್ವಲ್ಪ ಈ ಸಣ್ಣ ಪುಟ್ಟ ಜ್ವರಾದಿಗಳು ಅಥವಾ ಏನೇ ಅನಾರೋಗ್ಯದ ಸಮಸ್ಯೆ ಬಂದರೂ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಅದು ತುಂಬ ಜಟಿಲವಾಗಿತ್ತು. ಕೆಲವೊಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದಿಷ್ಟು ಜಾಬ್ ರಿಲೇಟೆಡ್ ಸಮಸ್ಯೆಗಳಾಗಿರ್ಬೋದು. ಇವುಗಳು ಭಾರವಾಗಿ ಮನಸ್ಸಿಗೆ ತುಂಬ ಕಾಡ್ತಾ ಇತ್ತು. ಅಪ್ಪ ನಮಗೇನಿದು, ದೇವರು ಯಾಕೋ ನನಗೆ ಸರಿಯಾದ ಒಂದು ಪ್ರಮಾಣದಲ್ಲಿ ಕರುಣಿಸ್ತಾ ಇಲ್ಲ ಅನ್ನೋ ಒಂದು ಕೊರಗು ಕಾಣಿಸ್ತಾ ಇತ್ತು. ಆ ಎಲ್ಲ ಕೊರಗುಗಳು ನಿಮಗೆ ಒಂದೊಂದಾಗಿ ಈ ವಾರ ಟಿಕ್ ಮಾರ್ಕ್ ರೀತಿಯಲ್ಲಿ ಮೂವ್ ಆಗ್ತಾ ಬರುತ್ತೆ. ಇದರಿಂದ ಮನಸ್ಸಿನ ಭಾರ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಚಿಂತನೆಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ಈ ಒಂದು ಸಮಯದಲ್ಲಿ ಮದುವೆ ಯೋಚನೆ ಇರುತ್ತೆ, ಎಲ್ಲ ಗಂಡಾಗಿರಲಿ ಹೆಣ್ಣಾಗಿರಲಿ, ಒಬ್ಬ ಒಳ್ಳೆಯ ವರ, ಒಬ್ಬ ಒಳ್ಳೆಯ ವಧು ಬೇಕನ್ನೋ ಒಂದು ಆಸೆ, ಇಚ್ಛಾಶಕ್ತಿ ಜಾಸ್ತಿ ಇರುತ್ತೆ. ಈ ವಾರ ಮಾತುಕತೆ ಆಗುವಂಥದ್ದಾಗುತ್ತೆ ಮದುವೆಯ ಪ್ರಸ್ತಾವಕ್ಕೆ. ಅಂದರೆ ನೀವು ಎಲ್ಲೋ ಇಷ್ಟು ದಿನ ಪ್ರಯತ್ನ ಪಟ್ಟಿರ್ತೀರ, ಯಾವುದು ಯಶಸ್ವಿ ಆಗೋದಿಲ್ಲ. ಆದರೆ ಈ ವಾರ ನೀವು ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇಷ್ಟು ದಿನದ್ದು ಬಿಟ್ಬಿಡಿ, ಗತಃ ಅದು ಏನಾಗಿದೆಯೋ ಬೇಡ.
ಏಕೆಂದರೆ ಅದರಲ್ಲಿ ನೋವಿರುತ್ತೆ, ಅದರಲ್ಲಿ ಅವಮಾನ ಇರುತ್ತೆ, ಅದರಲ್ಲಿ ಏನೇನೋ ಇರುತ್ತೆ. ನೀವು ಮತ್ತೆ ಓಪನ್ ಮಾಡಿದಾಗ ಏನಾಗುತ್ತೆ, ಮೈಂಡ್ ಎಲ್ಲ ಆ ಕಡೆ ಹೇಳ್ಕೊಂಡು ಹೋಗುತ್ತೆ. ಹಾಗಾಗಿ ಬೇಡ ಅಂತೇಳಿ ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಗತಂ ಗತಃ, ಮುಗಿದು ಹೋಗಿರೋ ಅಧ್ಯಾಯನ ನಾವೇನು ಮಾಡಲಿಕ್ಕಾಗಲ್ಲ. ಒಂದು ಹಿಸ್ಟ್ರಿ ಅದಷ್ಟೇ, ಬಿಟ್ಬಿಡ್ಬೇಕು. ಬೇಕಾದಾಗ ನೀವು ಫ್ರೀ ಇದ್ದಾಗ ಬೇಕಾದ್ರೆ ಓದ್ಕೊಳ್ಳಿ. ಆದರೆ ಈಗ ಒಳ್ಳೆಯ ಕೆಲಸ, ಒಳ್ಳೆಯ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇರೋದ್ರಿಂದ ಹಳೇದನ್ನು ಕೆದಕಿ ಯಾಕೆ ನೀವು ಮನಸ್ಸನ್ನು ಹಾಳು ಮಾಡ್ಕೊಳ್ತೀರ. ಹಾಗಾಗಿ ಒಳ್ಳೆಯ ಯೋಗ ಇದೆ. ಸೊ ಈ ಒಂದು ಮದುವೆ ಆಗುವಂತಹ ಯಾರೋ ಹುಡುಗ ಹುಡುಗಿ ಇದ್ದೀರೋ ಅವರು ಒಳ್ಳೆ ಪ್ರೊಫೈಲನ್ನು ತಯಾರಿಸಿ, ಅಂದರೆ ರೆಡಿ ಮಾಡಿ, ಇನ್ನೊಂದು ಪ್ರೊಫೈಲ್ ರೆಡಿ ಮಾಡಿ ಅದನ್ನು ಮೂವ್ ಮಾಡಿ, ಖಂಡಿತವಾಗಿ ನಮಗೆ ಮದುವೆ ಆಗುವಂತಹ ಯೋಗ ಈ ವಾರ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮಹಿಳೆಯರಿಗೆ ಈ ವಾರ ಕೆಲಸದಲ್ಲಿ ಒಂದಿಷ್ಟು ಜಯ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ನೀವು ನಂಬಿರತಕ್ಕಂಥ ವ್ಯಕ್ತಿಯಿಂದ ಸರಿಯಾದ ಪ್ರಮಾಣದಲ್ಲಿ ಗಿಫ್ಟ್, ಬಹುಮಾನ ಅಂತಿರಲ್ಲ, ಅದು ನಿಮಗೆ ಬಂದು ತಲುಪುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಈ ವಾರ ಮಹಿಳೆಯರಿಗೆ. ಅಂದರೆ ಅದು ಎಲ್ಲೋ ಬಂತು, ಬೆಲೆ ಬಾಳುವ ವಸ್ತು ಅಂತಲೇ ತಿಳ್ಕೊಳ್ಳಿ, ಅದು ನಿಮ್ಮ ಗೂಡಿಗೆ ಬಂದು ಸೇರ್ತಾ ಇದೆಯಲ್ಲ ಮನಸ್ಪೂರ್ವಕವಾಗಿ, ಅದು ನಿಮಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೆ ನಿಮಗೆ ಅನುಕೂಲ ಇದೆ ಈ ವಾರ. ನಿಮ್ಮ ಮನಸ್ಸಿಗೆ ಹೇಗೆ ಆ ಒಂದು ವ್ಯಾಪಾರ ಮಾಡಬೇಕು ಎಂಬುದನ್ನು ಆ ಗುರುರಾಯರು ಕರುಣಿಸ್ತಾರೆ ಈ ವಾರ. ಅದಕ್ಕೆ ಒಳ್ಳೆಯ ಬೆಲೆಯನ್ನು ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಓದಿನ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಏನಂದರೆ ಅವರಿಗೆ ಸಮಯ ಸಾಲದು, ಆದರೆ ಓದಿನಲ್ಲಿ ಭಂಡಾರ, ಒಳ್ಳೆಯ ಒಂದಿಷ್ಟು ವಿಷಯಗಳಿಗೆ ಹಿಡಿತ ಹಾಗೂ ಮಾತುಗಾರಿಕೆಯಲ್ಲಿ, ತಂತ್ರಗಾರಿಕೆಯಲ್ಲಿ ಬದಲಾವಣೆಯನ್ನು ಈ ವಿದ್ಯಾರ್ಥಿಗಳು ಮಿಥುನ ರಾಶಿಯವರು ಮಾಡಿಕೊಳ್ಳುವಂಥರಾಗ್ತಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದೇ, ಈ ವಾರ ನೀವು ವಿಷ್ಣು ಸಹಸ್ರನಾಮ ಪಠನೆ ಮಾಡಿ, ಅದೇ ರೀತಿ ಗುರುರಾಯರ ದರ್ಶನ ಮಾಡಿಕೊಳ್ಳಿ, ಸಾಧ್ಯವಾದಷ್ಟು ಸೇವೆ ಮಾಡಿಸಿ. ಪಂಚಾಮೃತ ಸೇವೆ, ರಥೋತ್ಸವ ಸೇವೆ, ಹಸ್ತೋದಕ ಸೇವೆ, ಹೂವಿನ ಅಲಂಕಾರ ಸೇವೆ, ಅಲಂಕಾರ ಬ್ರಾಹ್ಮಣರ ಸೇವೆ, ಅಥವಾ ಇನ್ನಿತರ ಬೇಕಾದಷ್ಟು ಸೇವೆಗಳಿವೆ. ಅನ್ನದಾನ ಸೇವೆ ಆಗಿರ್ಬೋದು. ನಿಮಗೆ ಯಥಾಭಕ್ತಿ ಯಥಾಶಕ್ತಿ. ಸಾಲ ಮಾಡಬೇಡಿ, ದಯವಿಟ್ಟು ಸಾಲ ಮಾಡಿ ಯಾವುದೇ ದೇವರ ಕೆಲಸ ಕಾರ್ಯಗಳನ್ನು ಮಾಡಲು ಹೋಗಬೇಡಿ. ನಿಮ್ಮ ಮನಸ್ಸನ್ನು 10 ರೂಪಾಯಿ ಅಷ್ಟೇ ಹುಂಡಿಯಲ್ಲಿ ಹಾಕಿ, ಆದರೆ ಸಾಲ ಮಾಡಿ ಗುರುಗಳು ಹೇಳಿದಾರಂತೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಗುರುಗಳು ಅದು ಯಾವುದೂ ಕೇಳೋದಿಲ್ಲ. ನಮ್ಮ ಮನಸ್ಪೂರ್ವಕವಾಗಿ ಇವತ್ತೇನೋ ಖುಷಿಯಾಗಿದೆ, ಎಲ್ಲೋ 1% ಅಷ್ಟೇ, 10 ರೂಪಾಯಿ ಆದರೂ ಹುಂಡಿಯಲ್ಲಿ ಹಾಕಿ ಆ ಗುರುರಾಯರಿಗೆ ನಮಸ್ಕಾರ ಮಾಡಿ, ಈ ಬರ್ತಕ್ಕಂತಹ ದಿನ ಆಗಿರ್ಬೋದು, ಬರ್ತಕ್ಕಂತಹ ಮುಂದಿನ ದಿನಗಳಾಗಿರ್ಬೋದು, ನಿನ್ನ ಒಂದು ಮುಂದಾಳತ್ವದಲ್ಲಿ ಮುಂದುವರಿಸಿಕೊಂಡು ಹೋಗುವಂಥ ಧೈರ್ಯವಾಗಿ ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡಿ ಬನ್ನಿ. ನಿಮಗೆಲ್ಲವೂ ಶುಭಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಅದೇ ರೀತಿ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋಗಳು ನಿಮಗೆ ಹತ್ತಿರದಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ಆಗ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.